ಇದಾಗ ನನ್ನ ವೈಯಕ್ತಿಕವಾಗಿ ಅವ್ರನ್ನ ನೆನೆಸ್ಕೊಂಡಾಗ ನನ್ನ ಮೈಲಿರ್ತಕ್ಕಂಥ ಫುಲ್ ಒಂದು ಸ್ವಲ್ಪ ಒಂದು ಸಿಡಿದು ನಿಲ್ತಕ್ಕಂಥ ಒಂದು ನನ್ನ ಅನುಭವ. ಯಾಕಂತಂದ್ರೆ ಅವ್ರನ್ನ ನಾವೊಬ್ಬ ದಿಟ್ಟ ನಾಯಕ ಅಂತ ನಾನು ಒಪ್ಪಿಕೊಂಡಿದ್ದೇನೆ. ನಾವು SSLC ಇರಬೇಕಾದಾಗ ಅವರು ಫಸ್ಟ್ PUC ಅವರು ಒಂದೇ ವರ್ಷ ನಮಗೆ ಅವರಿಗೆ ಡಿಫ್ರೆನ್ಸ್. ಅವ್ರು ನಾನು ಕಾಲೇಜ್ ಗ್ರೌಂಡಲ್ಲೇ ನೋಡ್ತದೆ ಯಾರಪ್ಪ ಇವರು ಅಂತಂದಾಗ ಅವಾಗೆಲ್ಲ ನಾವು ಹೈಸ್ಕೂಲ್ ಓದ್ಬೇಕಾದಂಥ ಸಂದರ್ಭದಲ್ಲಿ ಮಾನ್ವಿಯಲ್ಲಿ ಒಂದು ಸಂಸ್ಕೃತಿ ಇತ್ತು, ಕ್ಲಬ್ಗಳು ಅಂತ ಆಗಿದ್ದು ಅವಾಗೆಲ್ಲ, ನಿಮಗೆಲ್ಲ ಗೊತ್ತಿರ್ತದೆ. ಆ ಒಂದು ಸಂದರ್ಭದಲ್ಲಿ ವಸಂತ ನಾಯಕ್ ಅವ್ರನ್ನ ಕಂಡಂತ ಸಂದರ್ಭದಲ್ಲಿ ಯಾರಪ್ಪ ಅಂತಂದ್ರೆ ಇಂಥವ್ರು ಹಂಗ ನಾವು ಮಾಡಿದ್ದೀವಿ, ಕೇಳ್ಕೊಂಡಿದ್ದೀವಿ ನಾವು. ಅದಾದ ನಂತರ ಅವ್ರು 96ರಲ್ಲಿ ಎಲೆಕ್ಷನ್ ನಿಂತ್ಕೊಂಡ್ರು. ಅಣ್ಣಂತ ಮಹೇಂದ್ರನಾಥ್ ಮತ್ತು ವಸಂತ ನಾಯಕ್ ಇವ್ರು ಸೋತ್ರು. ಇವರು ನನಗೆ ಅದು ಅವಾಗಲೇ ನೆನಪಿದೆ, 96ನೇ ಇಸ್ವಿಯಲ್ಲಿ. ಅದಾದ ನಂತರ 97ರಲ್ಲಿ ಮತ್ತೆ ಉಪಚುನಾವಣೆಯಲ್ಲಿ ನಿಂತ್ಕೊಂಡ್ರು. ಅವರು ಆ ಒಂದು ಚುನಾವಣೆಯಲ್ಲಿ ಗೆದ್ದರು. ಆ ಚುನಾವಣೆ ಒಂದು ಐತಿಹಾಸಿಕನೇ ಕೂಡ ನಮ್ಗೆ ಬಹಳ ನೆನಪಿದೆ. ಇಲ್ಲಿ ನುಸ್ರತ್ ವಾರ್ಡ್ನಲ್ಲಿ ನಿಂತ ಸಂದರ್ಭದಲ್ಲಿ ಅದು ಉಪಚುನಾವಣೆ ಗೆದ್ದರು. ಅವರು ಗೆದ್ದಂತ ಸಂದರ್ಭದಲ್ಲಿ ಅವತ್ತಿನಿಂದ ಅವರ ಒಂದು ರಾಜಕೀಯ ಜೀವನ ಒಂದು ಪ್ರಾರಂಭ ಆಯಿತು. ನಾನು ಮೊನ್ನೆ ಅವರು ನಿಧನ ಹೊಂದಿದ್ದ ಸಂದರ್ಭದಲ್ಲಿ ಬರಿತಾ ಇದ್ದೆ. ನಾನು ಏನು ಬರೆದಿನಿ ಅಂತ ನನಗೆ ಗೊತ್ತಿಲ್ಲ. ನಿಜವಾಗಲೂ ಅವರ ಒಂದು ಅಂತ್ಯಕ್ರಿಯೆಯಲ್ಲಿ ನಾವು ಭಾಗವಹಿಸಿ ಅರ್ಧ ದಾರಿಯಲ್ಲಿ ಅವ್ರನ್ನ ಬೀಳ್ಕೊಟ್ಟು ನಾನು ಮೊಬೈಲ್ನಲ್ಲಿ ಟೈಪ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಏನು ಬರಿಬೇಕಂತ ನಮಗೆ ನೆನಪಿಲ್ಲ. ಅದು ಏನು ಬರಿಬೇಕಂತಂದು ನಿಜವಾಗಲೂ ಅದು ವಸಂತ ನಾಯಕ್ ಅವರ ಒಂದು ಅವರೇ ನನ್ನ ಅಲ್ಲಿ ಟೈಪ್ ಮಾಡಿಸಿದ್ರೇನೋ ಅವರ ಒಂದು ವ್ಯಕ್ತಿತ್ವ ಜೀವನ ಅಂತ ನನಗೆ ಗೊತ್ತಾಯ್ತು. ನಾವು ಯಾವುದಾದ್ರೂ ಒಂದು ಸುದ್ದಿ ಬರಿಬೇಕಾದ್ರೆ ಒಂದು ಶಬ್ದಗಳಿಗಾಗಿ ಒಂದು ವಾಕ್ಯಗಳಿಗಾಗಿ ತಡಕಾಡ್ತೀವಿ ನಾವು. ಆದ್ರೆ ವಸಂತ ನಾಯಕನ ಬಗ್ಗೆ ಬರಿಬೇಕಾದ್ರೆ ನಾನು ನಿಜವಾಗ್ಲೂ ತಡಕಾಡ್ಲೇ ಇಲ್ಲ. ಯಾಕಂತಂದ್ರೆ ಅವ್ರು ನಾವು ಹೆಂಗ ಫ್ರೆಂಡ್ಶಿಪ್ ಆಗಿದ್ದೀವಿ ಅದರಂಗೆ ನನ್ನ ಅಲ್ಲಿ ಅಕ್ಷರಗಳು ಮೂಡಿ ಬಂದು ನಾನು ಬರೆದಿದ್ದೆ. ದಿವಂಗತ ರಾಜ ಸಂಜೀವ್ ನಾಯಕ್ ಅವರ ಪುತ್ರರ ಒಂದು ರಾಜಕೀಯ ಗರಡಿಯಲ್ಲಿ ಬೆಳೆದಿರ್ತಕ್ಕಂಥ ವಸಂತ ನಾಯಕ್ ನಿಜವಾಗ್ಲೂ ಹೇಳಿದ್ರು, ಕೆ ನರಸಿಂಹ ಅವ್ರು ಹೆಂಗಿದ್ರು ಅದರಂಗೆ ನಾವು ಅವ್ರು ಜೀವಿಸ್ಬೇಕಂತಂದು ಅವ್ರನ್ನ ಒಂದು ಪಣಪಟ್ಟು ಬಂದಂಥವ್ರು. ಜೊತೆಗೆ ನಾನೊಂದು ಬರೆದೆ, ಅವರ ಒಂದು ಶಾಸಕರ ಕನಸು ಕಂಡಿದ್ರು. ಅವರು ಶಾಸಕರಾಗಬೇಕಂತ ಮಹತ್ವಾಕಾಂಕ್ಷೆನೂ ಕೂಡ ಇತ್ತು ಅವರಿಗೆ. ನಾನಾಗಿಲ್ಲ ಅಂತಂದ್ರೂ ಕೂಡ ನಮ್ಮ ಅಕ್ಕನೂ ಕೂಡ ಆಗ್ಬೇಕಂತಂದು ಅವರು ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು.